MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ವಿಧಾನಸೌಧದಲ್ಲಿ ಗ್ರಾಂಡ್ ವೆಲ್ಕಮ್. RCB ಆಟಗಾರರ ಗೌರವಕ್ಕೆ ವಿಧಾನಸೌಧ ಸಜ್ಜಾಗ್ತಾ ಇದೆ. ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. RCB ಆಟಗಾರರಿಗೆ CM ಸಿದ್ದರಾಮಯ್ಯ ಸನ್ಮಾನಿಸ್ತಾರೆ, ಗೌರವಿಸ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ. ಏನು ಸಾಮಾನ್ಯ ಸಂಗತಿನ? 18 ವರ್ಷಗಳಲ್ಲಿ ನೋಡಿ, ನಾವು ನೋಡ್ತಾ ಇದ್ದೀವಿ, ಎಲ್ಲ ಈಗಾಗಲೇ ಅದನ್ನು ಮೆಜರ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬರಬೇಕು, ಏನು ಎತ್ತ, ಅಲ್ಲಿ ಯಾವ ರೀತಿ ಸನ್ಮಾನ ಸತ್ಕಾರಗಳಾಗಬೇಕು, ಇದೆಲ್ಲದೂ ಕೂಡ ಮೊದಲೇ ಒಂದಷ್ಟು ಪೂರ್ವ ತಯಾರಿಗಳು ಆಗಿರುತ್ತವೆ. ಪ್ರಶ್ನೆ ಬೇರೆ, ಗೆದ್ರೆ ಏನು ಎತ್ತ, ಇದೆಲ್ಲದೂ ಕೂಡ ನೋಡಿ. ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ವಿಧಾನಸೌಧಕ್ಕೆ ಅಭಿಮಾನಿಗಳಿಗೆ ನೋ ಎಂಟ್ರಿ. ಇದು DPR ಕಾರ್ಯದರ್ಶಿ ಸತ್ಯವತಿ ಹೇಳಿಕೆ ಕೊಟ್ಟಿದ್ದಾರೆ. 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಆಗ ಅಭಿಮಾನಿಗಳು ಯಾರೂ ಕೂಡ ಬರಬಾರದು. ಅದು ರಕ್ಷಣೆಯ ಹಿತದೃಷ್ಟಿಯಿಂದ. ಬಂದು ಏನಾದರೂ ರಾದ್ಧಾಂತಗಳಾಗ್ಬಿಟ್ರೆ, ಬನ್ನಿ ಸತ್ಯವತಿ ಮೇಡಮ್ ಏನು ಹೇಳ್ತಾರೆ ನೋಡೋಣ. ಸಿಬಿಗೆ ಇವತ್ತು ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚ್ ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತೆ ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತೆ ಹೈಕೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಿರ್ತಾರೆ, ಮತ್ತೆ ನಮ್ಮ ಸಚಿವ ಸಂಪುಟದ ಹಿರಿಯ ಮಂತ್ರಿಗಳು ಮತ್ತೆ ಎಲ್ಲ ಶಾಸಕರು ಎಲ್ಲರನ್ನೂ ಕರಿತಾ ಇದ್ದೀವಿ. ಮತ್ತೆ ಏನು ಅವರು ಏನು ತಂಡ ಈಗಾಗಲೇ ಗೆದ್ದಿದೆ ಅದನ್ನ ಮತ್ತೆ ಅವ್ರಿಗೆ ಕೊಡುವಂತಹ ಕಾರ್ಯಕ್ರಮ. ನಾವು ನೋಡ್ತಾ ಇದ್ವಿ ಸತ್ಯವತಿ ಅವರು ಏನು ಹೇಳ್ತಾ ಇದ್ರು ಅಂತ. ಇನ್ನು RCB ವಿಜಯೋತ್ಸವದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಟಿವಿನಲ್ಲಿ ಕೊಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿ ಪ್ರಿಪರೇಷನ್ಸ್ಗಳು ಆಗಿದೆ, ಟಿಕೆಟು ಮತ್ತೆ ಪಾಸ್ ಇರೋರಿಗೆ ಮಾತ್ರ ಅವಕಾಶ, ಸುಮ್ಮನೆ ಎಲ್ರಿಗೂ ಎಂಟ್ರಿ ಇಲ್ಲ. ಪಾಸ್ ಇದ್ರೆ ಮಾತ್ರ ಓಕೆ. ವಿಜಯ ಪಥಸಂಚಲನ ಇರಲ್ಲ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತೀವಿ, ಜೈಕಾರ ಹಾಕ್ತಾ ಹೋಗ್ತೀವಿ, ಅದ್ಯಾವುದು ಕೂಡ ಇಲ್ಲ. ಯಾಕಂದರೆ ಭದ್ರತೆಯ ಹಿತದೃಷ್ಟಿಯಿಂದ ಅಭಿಮಾನಿಗಳು ತುಂಬ ಕಾತರದಿಂದ ಕಾಯ್ತಾ ಇದ್ರು. ಇಂಥ ಟೀಮ್ 18 ವರ್ಷಗಳ ನಂತರ ಗೆದ್ದಿದೆ, ನಾವು ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋಬೇಕು, ಜೈಕಾರಗಳನ್ನು ಹಾಕ್ತಾ ಹೋಗಬೇಕು, ಮಾರ್ಚ್ ಫಾಸ್ಟ್ ಮಾಡ್ತೀವಿ ನಾವು ಅಂತ ಅಭಿಮಾನಿಗಳು ರೆಡಿಯಾಗಿದ್ದರು. ಇಲ್ಲ, ಅಂಥದ್ದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಮೇಡಮ್ ಹೇಳ್ತಾ ಇದ್ರು, ಅದರಲ್ಲಿರುವಂಥ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅಭಿಮಾನಿಗಳಿಗೆ TVನ ಮುಖಾಂತರ ಕೂಡ ಒಂದು ಮನವಿ ಇದೆ, ಯಾರೂ ಕೂಡ ಅತಿರೇಕದಿಂದ ವರ್ತನೆ ಮಾಡಬೇಡಿ. ಯಾಕಂದರೆ 18 ವರ್ಷಗಳ ನಂತರ ಗೆದ್ದಿರುವಂಥ ಒಂದು ಟೀಮ್ ರಾಜ್ಯಕ್ಕೆ ಬರ್ತಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ಜವಾಬ್ದಾರಿಗಳಿದೆ. ಸಾಮಾಜಿಕವಾಗಿ ನಮ್ಮಗಳ ಮೇಲೂ ಕೂಡ ಜವಾಬ್ದಾರಿಗಳಿದೆ. ಅಭಿಮಾನದ ಅತಿರೇಕಗಳನ್ನು ತೋರಿಸಬಾರ್ದು ಅಂತ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು. ಇಲ್ಲ, ಈ ರೀತಿ ಬಸ್ ಗಿಸ್ಸಲ್ಲೆಲ್ಲ ಮೆರವಣಿಗೆ ಇಲ್ಲ ಅನ್ನೋದನ್ನ ಹೇಳಿಬಿಟ್ರು. ಇದೇ ನೋಡಿ ಬಸ್ ರೆಡಿಯಾಗಿತ್ತು. ಚಾಂಪಿಯನ್ಸ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.